ದುರ್ನಡತೆ ತೋರುತ್ತಿದ್ದಾರ ಎನ್ನುವುದು ತಿಳಿಯುತ್ತಿಲ್ಲ ಎಂದೆಲ್ಲ ಆ ವೈಶ್ಯ ಶೋಕಿಸಿದ. ರಾಜನಿಗೆ ಅಚ್ಚರಿಯಾಯಿತು. ಧನಲೋಭಿಗಳಾದ ಪತಿಪುತ್ರರಿಂದ ನೀನು ಹೊರತರಲ್ಪಟ್ಟಿರುವೆ, ಆದರೂ ಅವರ ಬಗ್ಗೆ ನಿನ್ನಲ್ಲಿ ಪ್ರೀತಿ ಇದೆ. ಅದರಿಂದ ಪ್ರೀತಿಯ ಬಂಧನದಲ್ಲಿ ನೀನಿದ್ದೀಯಾ, ಏಕೆ ಹೀಗೆ ಎಂದು ವೈಶ್ಯನನ್ನು ಪ್ರಶ್ನಿಸಿದ. ನೀನು ಹೇಳಿದ್ದೇನೋ ಸರಿ, ಆದರೇನು ಮಾಡಲಿ? ನನಗೆ ಅವರ ಬಗ್ಗೆ ನಿಷ್ಠುರ ಭಾವ ಬರುವುದಿಲ್ಲವಲ್ಲ. ಅವರಲ್ಲಿಯೇ ನನ್ನ ಮನಸ್ಸು ಅನುರಕ್ತಗೊಂಡಿದೆ. ಬಂಧುಗಳು ಗುಣಹೀನರಾಗಿದ್ದರು, ಅವರ ಈ ಸ್ವಭಾವ ನನಗೆ ತಿಳಿದಿದ್ದರು. ನಾನೇಕೆ ಅವರನ್ನು ಪ್ರೀತಿಸುತ್ತೇನೆಂದು ತಿಳಿಯುತ್ತಿಲ್ಲ. ಅವರಿಗೋಸ್ಕರ ನಾನು ನಿಟ್ಟುಸಿರು ಬಿಡುತ್ತಿದ್ದೇನೆ. ಆತಂಕಗಳು ಉಂಟಾಗುತ್ತಿವೆ. ಏನು ಮಾಡಲಿ? ನನ್ನನ್ನು ಅವರು ಪ್ರೀತಿಸದಿದ್ದರೂ ನನಗೆ ಆಕ್ರೋಶ ಬರುತ್ತಿಲ್ಲವಲ್ಲ ಎಂದು ವೈಶ್ಯ ಪ್ರತ್ಯುತ್ತರಿಸಿದ. ಹೀಗೆ ಪರಸ್ಪರ ಮಾತನಾಡಿಕೊಂಡ ನಂತರ ಸುರಥ ಹೆಸರಿನ ರಾಜ, ಸಮಾಧಿ ಹೆಸರಿನ ಆ ವೈಶ್ಯ ಉತ್ತರ ಒಡೆಯದೆ ಆಶ್ರಮದಲ್ಲಿದ್ದ ಸುಮೇಧ ಮುನಿಯ ಬಳಿ ಸಾರಿದರು. ಭಗವತ್ ಸ್ವರೂಪಿಗಳೇ, ಯಾವುದು ನನಗೆ ಧೈರ್ಯ ನೀಡದೆನಿಸಿದನೋ, ನೀನು ಸ್ವಾಹ, ನೀನು ಸ್ವಹ, ನೀನೇ ವಷಟ್ಕಾರ, ಸ್ವರ್ಗರೂಪಳು ನೀನೇ, ನೀನೇ ಅಮೃತ, ನಾಶರಹಿತಳು, ನಿತ್ಯ ಸ್ವರೂಪಳು, ಮೂರು ಬಗೆಯ ಮಾತ್ರ ಸ್ವರೂಪಳು ನೀನೇ. ನೀನು ಅರ್ಧಮಾತ್ರ ರೂಪದಲ್ಲಿರುವವಳು, ನಿತ್ಯಳು. ನಿನ್ನನ್ನು ವಿಶೇಷವಾಗಿ ಸ್ತುತಿಸುವುದು ನಮ್ಮಿಂದ ಅಸಾಧ್ಯ. ಹೇ ದೇವಿ, ನೀನೇ ಸಂಧ್ಯಾಕಾಲ, ಸಾವಿತ್ರಿ ಮಂತ್ರ, ಸರ್ವೋತ್ತಮ ಮಾತೆ. ಹೇ ದೇವಿಯೇ, ಈ ಜಗತ್ತೇ ನಿನ್ನಿಂದ ಸೃಷ್ಟಿಸಲ್ಪಟ್ಟಿದೆ, ನಿನ್ನಲ್ಲೇ ನೆಲೆಗೊಂಡಿದೆ, ನಿನ್ನಿಂದಲೇ ಪಾಲಿಸಲ್ಪಡುತ್ತಿದೆ. ಪ್ರತಿ ಪ್ರಳಯಕಾಲದಲ್ಲೂ ಈ ಜಗವನ್ನು ನೀನೇ ಸಂಹರಿಸುತ್ತೀಯ. ನೀನು ಮಹಾವಿದ್ಯೆ, ಮಹಾಮಾಯೆ, ಮಹಾಮೇಧಾಶಕ್ತಿ, ಮಹಾಸ್ಮೃತಿ, ಮಹಾಭಜನ ಮಾತೆ. ಹಿಂದೆ ದೇವತೆಗಳಿಗೆ ಇಂದ್ರನು ಮತ್ತು ಅಸುರರಿಗೆ ಮಹಿಷಾಸುರನು ಪ್ರಭುಗಳಾಗಿದ್ದರು. ಆಗ ದೇವದಾನವರ ನಡುವೆ 100 ವರ್ಷಗಳ ಕಾಲ ಯುದ್ಧವು ನಡೆದು ದೇವ ಸೈನ್ಯವು ಸೋತು ಹೋಯಿತು. ಗೆದ್ದ ಮಹಿಷಾಸುರನು ಇಂದ್ರಪಟ್ಟವನೇರಿದನು. ಹತಾಶರಾಗಿದ್ದ ದೇವತೆಗಳು ಬ್ರಹ್ಮ ಪ್ರಜಾಪತಿಯನ್ನು ನಾಯಕನನ್ನಾಗಿ ಮಾಡಿಕೊಂಡು ಶಿವ ಮಹಾವಿಷ್ಣು ಇದ್ದ ಜಾಗಕ್ಕೆ ಹೋದರು. ತಮ್ಮ ಸೋಲಿನ ಕಥೆಯನ್ನು ಹೇಳಿಕೊಂಡರು. ಆ ಮಹಿಷಾಸುರನು ಸೂರ್ಯ, ಇಂದ್ರ, ಅಗ್ನಿ, ವಾಯು, ಚಂದ್ರ, ಯಮ, ವರುಣ, ಮನ್ವಂತರದ, ಮಾರ್ಕಂಡೇಯ ಪುರಾಣದ ದೇವಿ ಮಹಾತ್ಮೆ ಎಂಬ ಚರಿತ್ರೆಯ ನಾಶವಾಯಿತು ಶುಂಭ ಸಂತತಿ, ಸಹಜವಾಯಿತು ಪ್ರಕೃತಿ ಎಂಬ 10ನೇ ಅಧ್ಯಾಯ ಸಂಪೂರ್ಣವಾಯಿತು. ಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಶ್ರೀ ಜಗದಂಬಾರ್ಪಣಮಸ್ತು. ಇವರಿಬ್ರು ಮಕ್ಕಳು ಈ ದೇವಿ ಪಾರಾಯಣ ಅವ್ರಿಗೆ ಗೊತ್ತಿಲ್ಲ, ಅವ್ರ ದೇವಿ ಅವಳ ಹತ್ರನೇ ಓದಿಸ್ತಿದ್ದಾಳೆ ಅನ್ನೋ ಹಾಗೆ ಅವತ್ತು ಈಸ್ಕೊಂಡು ತಕ್ಷಣನೇ ಅಲ್ಲೇ ಶುರು ಮಾಡಿದ್ರು. ಅಂತ ಮಕ್ಕಳು ನೋಡಿದಾಗ ಖುಷಿ ಆಗುತ್ತೆ. ಅದನ್ನ ಇಸ್ಬೇಕಾಗುತ್ತೆ. ಧನ್ಯವಾದಗಳು.